ಹಲೋ, ಹಾಯ್ ಹಾಯ್ ಅಣ್ಣ. ಹಾಯ್, ನಾನಿವತ್ತು ಬಂದಿದ್ದೀನಿ ಖಾನ್ಸ್ ದರ್ಬಾರ್ಗೆ. ಮೈಸೂರಲ್ಲೇ ಒನ್ ಆಫ್ ದಿ ಬೆಸ್ಟ್ ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಮಾಡೋದು ಖಾನ್ಸ್ ದರ್ಬಾರ್ನಲ್ಲಿ. ನನಗಂತೂ ಖಾನ್ಸ್ ದರ್ಬಾರ್ ಅಂದರೆ ಭಾಳ ಇಷ್ಟ. ತುಂಬ ಸರಿ ತಿಂದಿದ್ದೀನಿ, ಬಟ್ ಈ ಸರಿ ಬ್ಲಾಗ್ ಮಾಡ್ತಾಯಿದ್ದೀನಿ. ನಾವು ತುಂಬ ಬೇಗ ಬಂದಿದ್ದೀವಿ ಆಲ್ರೆಡಿ. ಯಾರೂ ಇಲ್ಲ, ಬಟ್ 12:35ಕ್ಕೆ ಬಂದುಬಿಟ್ಟಿದ್ದೀವಿ. ನಾನು, ನಮ್ಮ ಬೇಬಿ ಮತ್ತು ವಿಡಿಯೋ ಮಾಡ್ತಾ ಇರೋದು ನನ್ನ ಕೊಲೀಗ್ ಅಖಿಲ್ ಮತ್ತು ಇನ್ನು ಮಿಕ್ದವ್ರಿಗೆಲ್ಲ ಕಾಯ್ತಾ ಇದ್ದೀವಿ. ಇವತ್ತೊಂದು ವಿಶೇಷ ಇದೆ. ಏನು ವಿಶೇಷ ಅಂತ ಒಳಗಡೆ ಹೋಗಿ ಟೇಬಲ್ ಮೇಲೆ ಕೂತ್ಕೊಂಡು ನಾನು ಹೇಳ್ತೀನಿ. ಎಲ್ಲ ಖಾಲಿ, ಏನೂ ಇಲ್ಲ. ನಾವು ಮಾತ್ರ ಊರಿಗೆ ಮುಂಚೆ ಬಂದುಬಿಟ್ಟಿದ್ದೀವಿ. ಸೊ ಯಾವಾಗ ಅಂತ ಗೊತ್ತಿಲ್ಲ. ಸಮ್ಟೈಮ್ಸ್ ಈವ್ನಿಂಗಲ್ಲಿ ಹಾಡ್ತಾರೆ ಇಲ್ಲಿ, ಪ್ಲಸ್ ಈ ಡ್ರಮ್ ಎಲ್ಲ ಪ್ಲೇ ಮಾಡ್ತಾರೆ, ಗಿಟಾರ್ ಪ್ಲೇ ಮಾಡ್ತಾರೆ, ತುಂಬ ಜನ ಇರ್ತಾರೆ. ಸೊ ರಂಜಾನ್ ಟೈಮ್ ಇರೋದ್ರಿಂದ ಯಾರೂ ಕಾಣಿಸ್ತಾ ಇಲ್ಲ ಅಂದಿತ್ತು ಅಂದರೆ ಇಷ್ಟೊತ್ತಿಗೆ ಫುಲ್ ಬಿಜಿ ಅಂದ್ಬಿಟ್ಟಿದ್ದವರು. ಸೊ ಅದಾದಮೇಲಿಂದ ಇಲ್ಲೆಲ್ಲ ಏನಿದೆ, ಇದು ಮಾಮೂಲಿ ರೆಗ್ಯುಲರ್ ಸೀಟಿಂಗ್ ಅರೇಂಜ್ಮೆಂಟ್ ಇದೆ, ಟೇಬಲ್ ಇದೆ. ಮೇಲ್ಗಡೆ ನಾವು ಚಕ್ಕಂಬಕ್ಲು ಹಾಕ್ಕೊಂಡು ಕುತ್ಕೊಂಡು ನಾವು ಆ್ಯಕ್ಚುಲಾಗಿ ಊಟ ಮಾಡ್ಬೋದು. ಹಿಂಗೆ ಮೇಲೆ ಬಂದರೆ ಈ ಥರ ಕ್ಯಾಬಿನ್ಸ್, ಕ್ಯೂಬಿಕಲ್ಸ್ ಅಥವಾ ಅದು ಏನು ಹೇಳ್ತಾರೋ ಗೊತ್ತಿಲ್ಲ, ಎಲ್ಲ ಬರೀ ಗೊತ್ತಿರೋದೆ ಕಾರ್ಪೊರೇಟ್ ವರ್ಡ್ಸು. ಓಕೆ, ಈ ಜಾಗದಲ್ಲಿ ಹಿಂಗೆ ಗ್ರೌಂಡ್ ಲೆವೆಲಲ್ಲಿ ಕುತ್ಕೊಂಡು ತಿನ್ಬೋದು. ಜೊತೆಗೆ ಫ್ಯಾನು ಇದೆ. ಎ ಸಿ ಇಲ್ಲ ಅನಿಸುತ್ತೆ, ಭಾಳ ಸೆಕೆ ಆಗ್ಬೋದು. ಆಮೇಲೆ ಇನ್ನೊಂದು ವಿಷಯಪ್ಪ, ಇದು ಪೇಯ್ಡ್ ಪ್ರಮೋಷನ್ ಅಲ್ಲ, ಯಾರೇನು ದುಡ್ಡು ಕೊಡ್ತಾಯಿಲ್ಲ, ನಮ್ಮ ದುಡ್ಡು ಕೊಟ್ಟು ನಾವು ತಿಂತಾಯಿದ್ದೀವಿ. ಈಗ 12:40 ಆಗೋಗಿದೆ. ನಮ್ಮನ್ನ 12 ಗಂಟೆಗೆ ಬರೋಕ್ಕೆ ಹೇಳಿದರು. ನಾವು ಚೂರು ಬೇಗನೆ ಬಂದ್ವಿ, ಊಟ ಅಲ್ವಾ ಅಂತ. ಆದರೆ ಈಗ ನೋಡೋದು ಅವ್ರು ಇನ್ನೂ ಬಂದಿಲ್ಲ. ಅಲ್ಲಿವರೆಗೂ ನಾವೀಗ ಜ್ಯೂಸ್ ಆರ್ಡ್ರ್ ಮಾಡೋಣ. ನಮ್ಮ ಟೀಮ್ ಮೆಂಬರ್ಸ್ ಬರೋಕ್ಕೆ ತುಂಬ ಟೈಮ್ ತೊಗೋತಾ ಇದ್ದಾರೆ. ಸೊ ಅಲ್ಲಿವರೆಗೂ ನಾವು ಒಂಚೂರು ಕೋಕ್ ಕುಡ್ಕೊಂಡು ಕೂಲ್ ಆಗೋಣ ಅಂತ. ತುಂಬ ಸೆಕೆ ಆಗ್ತಿದೆ. ನನ್ನ ಕೊಲೀಗ್ಸ್ ಆ್ಯಸ್ ವೆಲ್ ಆಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಈಗ ಇನ್ನೊಬ್ಬರು ಬರಬೇಕು, ಇನ್ನು മനേൽ ಬಟ್ಟೆ ಹುಡುಕ್ತವ್ರವರು. നമസ്കാരം, എൻ്റെ പേര് അഖിൽ. സോ ബേസിക്കലി ടിപ്പിക്കലി മെൻ്റലി ഞാനിപ്പം ഇവരുടെ ഗ്രൂപ്പിൽ തന്നെയാണ്. അതുകൊണ്ട് കഴിക്കാൻ വിളിച്ചിട്ടുണ്ട്, അതുകൊണ്ട് കഴിക്കാൻ വന്നിട്ടുണ്ട്. ഖാൻസ് റെസ്റ്റോറൻ്റ് എന്ന പേരിട്ടിരിക്കുന്നത്. സംഭവം കുറേ ദൂരമാണെങ്കിൽ അരമണിക്കൂർ എടുത്ത് വരാൻ, പക്ഷേ എനിക്ക് 10 മിനിറ്റ് എടുത്തുള്ളൂ. എന്നാൽ കൂടി കിട്ടുന്ന സാധനം വലിച്ചോരി കഴിച്ചിട്ട് പോകാനുള്ള ആഗ്രഹത്തിൽ വന്നതാണ് ഞാൻ. സോ ഐ വിഷ് എ വെരി ബെസ്റ്റ് ടു മൈസെಲ್ಫ್, ದಟ್ ಇಸ್ ಅಖಿಲ್, ಟು ಈಟ್ ಮೋರ್. ಖಾನ್ಸ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ನೋಡೋಣ ಹೇಗಿರುತ್ತೆ ಫುಡ್ಡು ಅಂತ. ಎಲ್ಲರೂ ಚೆನ್ನಾಗಿ ತಿನ್ನಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಓಕೆ, ಅಷ್ಟೇ. ಇವಳು ನಮ್ಮ ಟೀಮ್ ಚುಟ್ಕಿ. ನಿಮಗೆ ಗೊತ್ತಲ್ಲ ಚೋಟಾ ಭೀಮು, ಈಸ್ ಭೀಮ್ ಬಟ್ ನಾಟ್ ಚೋಟಾ, ಬಡಾ ಭೀಮ್. ಶೀಸ್ ಚುಟ್ಕಿ, ಚೋಟಾ ಚುಟ್ಕಿ. ಮೀ ಇಂದುಮತಿ. ಏ ವಾಟ್ ಯು ಡೋಂಟ್ ನೋ? ಜಗ್ಗು. ಯು ಗೋಲುಮೋಲು. ಸೊ ಶೀಸ್ ಸೌಮ್ಯ ಊರಿಗೆ ಹೋಗೋದನ್ನು ಬಿಟ್ಟು ಬಂದಿದ್ದಾಳೆ. ಬಿಕಾಸ್ ಶಿ ಲವ್ಸ್ ಹರ್ TL ಸೋ ಮಚ್. ಇನ್ನೊಂದು ವಿಕೆಟ್ ಬರೋದಿದೆ, ಅವ್ರು ಇನ್ನೂ ಬಂದಿಲ್ಲ. ಅವ್ರು ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಅವ್ರು ಬರಲಿ, ಗ್ಯಾಪಲ್ಲಿ ಚೂಪ್ ಬಂದಿದೆ. ನಾವು ಹೊಟ್ಟೆ ಹಚ್ಕೊಂಡಂತೂ ಕೂರಲ್ಲ, ಏನಾದ್ರು ತಿಂತಾ ಇರ್ತೀವಿ ಅಲ್ಲಿ ತನಕ. ಓಕೆ, Rubber is good. I think something what. So it's a new rubber chicken. It is good. ಓಕೆ, ನಮ್ದೀಗ ಶುರು ತಿನ್ನೋದು ಮತ್ತು ಮಾತಾಡೋದು. ಚಿಕನ್ ಮ್ಯಾಂಚೋ ಸೂಪು, ಇದಕ್ಕೆ ಮಾಮೂಲಿ ಚಿಕನ್ನು ಮತ್ತು ಕಾರ್ನ್ಫ್ಲೋರು, ಇದು ಮ್ಯಾಗಿನೋ ನೂಡಲ್ಸು, ಇದನ್ನು ಎಣ್ಣೆನಲ್ಲಿ ಕರೆದು ಏನೇನೋ ಹಾಕಿದ್ದಾರೆ. ಸೊ ಜಾಸ್ತಿ ನನಗೆ ಏನು ಕಾಣಿಸ್ತಿದೆ ಇದರಲ್ಲಿ, ಎಲೆಕೋಸು ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಮಾಮೂಲಿ ಸೂಪ್ ಹೆಂಗಿರ್ತದೋ ಹಂಗಿದೆ. ಸೂಪ್ ಏನಾಯ್ತು ಅಂದರೆ, ಈಗ ಚಿಕನ್ ಪೀಸ್ ಜೊತೆಗೆ ಇದು ಅಲ್ಲ, ಇದು ಇಷ್ಟುದ್ದ
ಬೆಳ್ಳುಳ್ಳಿ ಚಿಕನ್ ಪೀಸ್ ಜೊತೆಗೆ ಬೆಳ್ಳುಳ್ಳಿ ಸಿಕ್ತು, ಅದೆರಡು ಕಾಂಬಿನೇಷನ್ ಚೆನ್ನಾಗಿತ್ತು. ಸ್ಪ್ರಿಂಗ್ ಆನಿಯನ್ ಹಾಕಿದ್ದಾರೆ. ಚೆನ್ನಾಗಿದೆ. ತಿನ್ಬೇಕಾದ್ರೆ ಒಂಥರ ಹಿಂಗೆ ಅನ್ಸಿದ್ರೆ ಅದೊಂಥರ ಚೆನ್ನಾಗಿದೆ ಅಂತ ಅರ್ಥ. ನಾವಿವಾಗ ಆರ್ಡರ್ ಮಾಡಿರೋದು ಏನಂತ ಅಂದರೆ, ಏನದು ಯಾವುದೋ ಒಂದು ಕಾಂಬೋ ಮೆನು ಎತ್ಕೊಂಡು ಹೋಗ್ಬಿಡವ್ರೆ. ಏನಕ್ಕೆ ಅಂತಂದರೆ ಇವರು ಫಸ್ಟು ತಿನ್ನಲಿ, ಮೆನು ನೋಡ್ಕೊಂಡು ಇದ್ಬಿಡ್ತಾರೆ, SOP ಥರ ನೋಡ್ತಾನೆ ಇರ್ತಾರೆ. ಹೇಳಿ ಹೇಳಿ ಐಟಮ್ ಏನಾದರೂ ಮಿಸ್ ಆಗಿಬಿಟ್ರೆ ಅಂತ ಮೆನು ಎತ್ಕೊಂಡೋಗಿರೋದು, ಮಿಸ್ ಮಾಡೋಕ್ಕೋಸ್ಕರ. ನಾನು ಇನ್ನೊಂದ್ಸರಿ ತರಿಸ್ಕೊಂಡು ವಿ ವಿಲ್ ಕ್ರಾಸ್ ವೆರಿಫೈ, ಕ್ರಾಸ್ ವ್ಯಾಲಿಡೇಟ್, ಕನ್ಸಾಲಿಡೇಟ್, ರೀಕನ್ಸೈಲ್. ಮಶ್ರೂಮ್ ಮಂಚೂರಿ. ಮಶ್ರೂಮ್ನ ನಿಜವಾಗ್ಲೂ ಹಾಕೋರೆ, ಬರೀ ಇದು ಕಾರ್ನ್ಫ್ಲೋರ್ನ ಕೋಟ್ ಮಾಡ್ಬಿಟ್ಟು ಅದನ್ನು ತುಂಬಿ ಕೊಟ್ಟಿಲ್ಲ. ಒಳ್ಳೆ ಕೋಟಿಂಗ್ ಆಗಿದೆ, ಎಲ್ಲ ಸಾಸು ಫ್ಲೇವರ್ಸು. ಓಕೆ, ಇಲ್ಲಿರೋದು ಚಿಕನ್ ಪೇಶಾವರಿ ಮತ್ತು ಬಟರ್ ನಾನು. ಬೇಬಿ ಪಾಪ ಬೇಜಾರಲ್ಲಿದ್ದಾಳೆ, ಅಪ್ಪ ಯಾಕಪ್ಪ ಕರ್ಕ ಬಂದ್ಬಿಟ್ಟು ಒಬ್ಬನೇ ತಿಂತಿದ್ಯಲ್ಲ ಅಂತ. ಇದರಲ್ಲಿದೆ ಫ್ರೆಶ್ ಕ್ರೀಮ್ದು ಟೇಸ್ಟು ಮತ್ತು ಚಿಕನ್ ಗ್ರೇವಿ ಮತ್ತು ಗೀ ಟೇಸ್ಟು ತುಂಬ ಚೆನ್ನಾಗಿದೆ. ಚಿಕನ್ ಟೆಂಡರ್ ಆಗಿದೆ, ಟೇಸ್ಟಿ ಆಗಿದೆ. ಮತ್ತು ಇದಕ್ಕೆ ಹಾಕಿರೋ ಸೊಪ್ಪು ಗಿಪ್ಪದೆಲ್ಲ ಟೇಸ್ಟು ತುಂಬ ಚೆನ್ನಾಗಿ ಫ್ಲೇವರ್ ಫೀಲ್ ಆಗ್ತಿದೆ. ನೆಕ್ಸ್ಟ್ ಐಟಮ್ ಏನು ಬರುತ್ತೆ ನೋಡೋಣ. ಬಂತು ನೆಕ್ಸ್ಟ್ ಐಟಮ್ ಬಂತು, ನಾನ್ ವೆಜ್ಜಿನ ಹಾಸಿಗೆ. ಓಕೆ, ನಾವು ಆರ್ಡ್ರ್ ಮಾಡಿರೋದು ಗುಂಗಟ್ ಪಲಾವ್ ಕಾಂಬೋ. ಸೊ ಇದರಲ್ಲಿ ಏನೇನೋ ಒಂದಷ್ಟು ಐಟಮ್ಗಳಿದೆ, ಅದನ್ನೆಲ್ಲ ಓಪನ್ ಮಾಡ್ಕೊಂಡು ತಿಂತೀವಿ ನಾವು. ಸೊ ಇದು ಆ ಗುಂಗಟ್ ಪಲಾವ್ ಕಾಂಬೋನಲ್ಲಿ ಇದು ಸ್ಮಾಲ್ ಅಂತ ಕರೀತಾರೆ, ಬಿಗ್ಗು ಮೋಸ್ಟ್ ಪ್ರಾಬ್ಲಿ ಇದ್ರ ತುಂಬ ಇರ್ಬೋದೇನೋ. ಇದರಿಂದ ಅಲ್ಲಿವರೆಗೂ ಬರ್ತದೆ. ಸೊ ಇವಾಗ ಶುರು ಮಾಡೋಣ. ಇವಾಗ ಇದನ್ನ ಓಪನ್ ಮಾಡ್ತಾ ಇದ್ದೀನಿ, ಬನ್ನಿ ಹತ್ರ. ಸರ್ ಹೇಳಿ ಸರ್, ಇದರಲ್ಲಿ ಏನೇನಿದೆ ಅಂತ. ಚಿಕನ್ ಟಿಕ್ಕಾ, ಅರಿಯಾಲಿ, ಮಲೈ, ಕಲ್ಮಿ, ಚಪ್ಟಿ ಚಿಕನ್, ಬಾಯ್ಲ್ಡ್ ಎಗ್ ಎಲ್ಲ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಇದೆ. ಇವಾಗ ಶುರು ಮಾಡೋಣ. ಯಾವ್ದು ಅಂತ ಕಂಡಿಡಿ ಅಷ್ಟರಲ್ಲಿ ಬಾಯಲ್ಲಿ ನೀರು ಬರ್ತಾ ಇದೆ. ಫಸ್ಟು ತಿನ್ಬೋಣ, ನಾಲ್ಗೆನೆ ಕಂಡಿಡಿಲಿ ಯಾವ್ದು ಏನೇನು ಅಂತ. ಇದು ಕಲ್ಮಿ, ಇದು ಚಪ್ಟಿ ಚಿಕನ್ನು, ಇದು ಚಿಕನ್ ಹರಿಯಾಲಿ, ಮಲೈ ಚಿಕನ್ನು, ಇದು ಚಿಕನ್ ಟಿಕ್ಕಾ. ಆಮೇಲಿಂದ ಇಲ್ಲಿದೆ ಬಾಯ್ಲ್ಡ್ ಎಗ್ಗು. ಆಮೇಲಿಂದ ಇದು ಮಟನ್ ಬಿರಿಯಾನಿ, ಇದು ಮಟನ್ ಪೀಸು. ಇದನ್ನೆಲ್ಲ ತಿಂತೀವಿ ಈಗ, ನೋ ಕಾಂಪ್ರಮೈಸ್, ಫುಲ್ ರೇಸು. ಚಿಕನ್ ಎಲ್ಲನೂ ನನ್ನ ತಟ್ಟೆಗೆ ಹಾಕಿದ್ದಾರೆ. ಈಗ ನಾನು ತಿನ್ನೋಕ್ಕೆ ಶುರು ಮಾಡ್ತಾ ಇದ್ದೀನಿ. ತಿನ್ನೋಣ. ಜ್ಯೂಸಿ, ಸ್ಪೈಸಿ, ಟೇಸ್ಟಿ ಚಪ್ಟಿ ಚಿಕನ್. ಸ್ಪೈಸಿ ಆಗಿದೆ ಚಪ್ಟಿ ಚಿಕನ್, ಚೆನ್ನಾಗಿದೆ. ಮತ್ತು ಇದು ಇನ್ನೊಂದು ಏನೋ ಒಂದು ಹೇಳಿದ್ರು, ತಿಂತಾ ಇದ್ದೀನಿ. ಆ ಕೋಲ್ಡ್ ಟೇಸ್ಟ್ ಬರ್ತಾ ಇದೆ. ಇವಾಗ ಚಿಕನ್ ಟಿಕ್ಕಾ ತುಂಬ ಸಾಫ್ಟ್ ಆಗಿದೆ. ಇವಾಗ ತಿನ್ನೋಣ ಮಲೈ ಚಿಕನ್. ಚೆನ್ನಾಗಿದೆ. ಇವಾಗ ಮಟನ್ ಪೀಸ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಮಸಾಲ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಆಮೇಲಿಂದ ಫುಲ್ ಟೇಸ್ಟಿಯಾಗಿದೆ. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಮೈಕ್ ಹ್ಯಾಂಡಲ್. ಹೆಂಗೆ ಬೇಕಾದ್ರೂ ಹಿಡ್ಕೊ, ಯಾವ ಎಲ್ಲಿ ಬೇಕಾದ್ರೂ ಹಿಡ್ಕೊ. ಸ್ಪೂನು, ಫೋರ್ಕು. ಮಟನ್ ಫ್ಲೇವರ್ ಸೂಪರ್ ಆಗಿದೆ. ದ ಫುಡ್ ಈಸ್ ವೆರಿ ಗುಡ್. ಒಂದು ಪೀಸು ತಿನ್ನಕ್ಕೆ ಬಿಟ್ಟಿಲ್ಲ, ಕ್ಯಾಮ್ರಾಮನ್ ಅಲ್ಲಿ ಇಟ್ಕೊಬಿಟ್ಟೆ ನನ್ನ. ಐ ಡೋಂಟ್ ನೋ ವೆನ್ ಐಲ್ ಬಿ ಈಟಿಂಗ್. ಐ ಥಿಂಕ್ ಐ ವಿಲ್ ಬಿ ದ ಲಾಸ್ಟ್ ಪರ್ಸನ್ ಇಸ್ ಈಟಿಂಗ್. ಅವರೆಲ್ಲ ಹೋದಾದ್ಮೇಲಿಂದ. ಸೊ ಆಫ್ಟರ್ ದಟ್ ನಿಮ್ಗೆ ರಿವ್ಯೂ ಹೇಳ್ತೀನಿ. ಓಕೆ, ಬೈ. ತೇಜು, ಇದನ್ನೆಲ್ಲ ತಿಂತೀರಾ ನೀವು? ಆಗುತ್ತಾ? ಆಗಲ್ಲ ಮನು, ಅದಕ್ಕೆ ನಿಮ್ಮ ಪಕ್ಕ ಕುತ್ಕೊಂಡಿರೋದು ಮನು. ನಂಗೆ ಗೊತ್ತು. ಐ ಆಮ್ ನಾಟ್ ಈಟಿಂಗ್ ದಿಸ್ ಮಚ್. ಮನು ಇದ್ದಾರೆ, ಮನು ನಾನು ಅವ್ರ ಕಂಪನಿ ಕೊಡ್ತೀನಿ. ಕ್ರಾಸ್ ಟ್ರೈನ್ ಆಗಿದ್ದೀನಿ ತಿನ್ನೋದಕ್ಕೆ. ಕ್ರಾಸ್ ಸಪೋರ್ಟ್ ಮಾಡ್ತೀನಿ. ಸೊ ನೋಡೋಣ, ವಾಲ್ಯೂಮ್ ಎಷ್ಟು ಬಂದ್ರು ನಾವು ಪಿಚ್ಚಿನಾಗಬೇಕಾಗುತ್ತೆ. ಓಕೆ, ಬಂತು ಸ್ವೀಟ್ ಬಂತು. ಸರ್ ಇದೇನು ಸ್ವೀಟ್ ಸರ್? ಇದು ವರ್ಕಿ ಸ್ವೀಟು.
ಅಂತೂ ಇಂತೂ ಇರೋ ಬರೋದನ್ನೆಲ್ಲ ಗೋರಿ ತಿಂದಾಕ್ಬಿಟ್ಟಿದ್ದೀವಿ. ಇವಾಗ ನೆಕ್ಸ್ಟು ಡೆಸರ್ಟ್ಸ್. ಓಕೆ, ಇದು ಬ್ಲೂ ಏಂಜಲ್ಲು, ಇದು ಡ್ರೈ ಫ್ರೂಟ್ ಶೇಕು, ಇದೂ ಡ್ರೈ ಫ್ರೂಟ್ ಶೇಕು, ಇದು ಸ್ಟ್ರಾಬೆರಿ ಮಿಲ್ಕ್ ಶೇಕು, ಇದು ಒಂದು ಸ್ಕೂಪ್ ಚಾಕ್ಲೇಟು, ಇದು ಕುನಾಫಾ. ಸೊ ಇದನ್ನು ಬೇಟೆ ಆಡೋದಕ್ಕೆ ನೋಡಿ 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 ಹೆಂಗೆ ಹೆಂಗೆ ಹೆಂಗೆ. ಈಗ ಇದು ಕುನಾಫಾ, ಇದು ಒಳಗಡೆ ಚೀಸ್ ಇದೆ, ಮೇಲ್ಗಡೆ ಒಂಥರ ಸಣ್ಣ ಸಣ್ಣ ಚೀಸ್, ಮೇಲ್ಗಡೆ ಶಾವ್ಗೆ ಸಣ್ಣ ಸಣ್ಣ ಶಾವ್ಗೆ, ಅದನ್ನು ಡೀಪ್ ಫ್ರೈ ಮಾಡಿದ್ದಾರೆ. ಮತ್ತು ಆಮೇಲಿಂದ ಹ್ಞೂ ಬೇಬಿ ಈ ಸ್ಪೂನ. ಅದಾದಮೇಲಿಂದ ಪಿಸ್ತಾ ಮತ್ತು ಇನ್ನೇನೋ ಒಂದು ಮಿಕ್ಸ್ ಮಾಡ್ಬಿಟ್ಟು ಪುಡಿ ಮಾಡ್ಬಿಟ್ಟು ಮೇಲ್ಗಡೆ ತಾರಿಸ್ಬಿಟ್ಟಿದ್ದಾರೆ. ತಾರಿಸ್ಬಿಟ್ಟಿದ್ದಾರೆ. ಇವಾಗ ಇದರೊಳಗಡೆ ಹೋಗ್ತಾ ಇದೆ ಶುಗರ್ ಸಿರಪ್ಪಲ್ಲಿ ಮೂತೇಜು ನೀವು ಹಾಕಿ ಏಲಕ್ಕಿ ಹಾಕಿದ್ದಾರೆ. ಮತ್ತು ಆಮೇಲಿಂದ ಇದು ಇಷ್ಟುದ ಕೇಸರಿನೂ ಹಾಕಿದ್ದಾರೆ. ಕಣಕಣದಲ್ಲೂ ಕೇಸರಿನ ಶಕ್ತಿ. ನೇನು ಸ್ವಲ್ಪ ಹಾಕಿ ತೇಜು. ಓಕೆ, ಇವಾಗ ಮುನಾಫಾ ಇವಾಗ ಟ್ರೈ ಮಾಡ್ತಿದ್ದೀನಿ ಬ್ಲೂ ಏಂಜಲ್ ಟ್ರೈ ಮಾಡ್ತಿದ್ದೀನಿ. ಚೆನ್ನಾಗಿದೆ. ಈ ಅವಾಗೆಲ್ಲ ಬರ್ತಿತ್ತಲ್ಲ ಆಗಿನ ಕಾಲದಲ್ಲಿ ಐಸ್ ಕ್ರೀಮ್ಗಳು, ಕಡ್ಡಿ ಐಸ್ ಕ್ರೀಮು ₹1 ರೂಪಾಯಿದು. ಆ ಥರ ಟೇಸ್ಟ್ ಇದೆ ಒಂಥರ. ಸ್ಟ್ರಾಬೆರಿ ಅಷ್ಟಕ್ಕಷ್ಟೇ ಹಾಲಿಗೆ ಸ್ಟ್ರಾಬೆರಿ ಸ್ಕ್ವಾಶ್ ಹಾಕಿದ್ದಾರೆ ಅನ್ಸುತ್ತೆ. ಓಕೆ, ಈಗ ನಾವು ತಿಂತಾ ಇದ್ದೀವಿ ಡೆತ್ ಬೈ ಚಾಕ್ಲೇಟ್. ತಿಂದರೆ ಸಾವು. ಆಯಿತು ಬೇಬಿ, ಸಾರಿ. ಬಾ ಬೇಬಿ ತಿನ್ನು ಬೇಬಿ. ಸಾರಿ ಬೇಬಿ, ಬಾ. ಓಕೆ, ಡೆತ್ ಬೈ ಚಾಕ್ಲೇಟ್. ಮೇಲ್ಗಡೆ ಇದೆ ವೆನಿಲಾ. ಇದೇನು ಎಕ್ಸ್ಟ್ರಾಡಿನರಿಯಾಗೆಲ್ಲ ಏನು ಮಾಡಿಲ್ಲ. ಈ ಐಡಲ್ ಐಸ್ ಕ್ರೀಮು ಮತ್ತು ಆಮೇಲಿಂದ ಅದ್ರ ಇನ್ನೊಂದು ಯಾವುದು ಕಾರ್ನರ್ ಹೌಸು, ಅಲ್ಲೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಅದೇ ರೆಗ್ಯುಲರ್ ಏನಿದೆ ಆ ಥರ ಮಾಡ್ತಾರೆ. ಇಲ್ಲಿ ಡ್ರೈ ಫ್ರೂಟ್ಸು, ಐಸ್ ಕ್ರೀಮ್ ಸ್ಕೂಪ್ಸ್ ಹಾಕಿದ್ದಾರೆ ಅಷ್ಟೇ. ಇರೋದೇ ಒಂದು ಗ್ಲಾಸು, 3 ಜನ ಕೈ ಹಾಕ್ತವ್ರೆ. ನಾಟ್ ಸ್ಪೆಷಲ್, ನಾಟ್ ರೆಗ್ಯುಲರ್. 2 ಸ್ಕೂಪು ಮತ್ತೆ ಡ್ರೈ ಫ್ರೂಟು ತಿನ್ಬೋದು. ತಿಂದಿರೋಕ್ಕಾಯ್ತದೆ ಐಸ್ ಕ್ರೀಮು. ಸೊ ನಾನು ಆವಾಗಲೇ ಹೇಳಿದ್ದೆ ಎಂಟ್ರಿ ಆಗಬೇಕಾದ್ರೆ ಇವತ್ತೇನೋ ಒಂದು ಸ್ಪೆಷಲ್ ಇದೆ ಅಂತ. ಸ್ಪೆಷಲ್ ಏನಂತ ಅಂದರೆ ನಂದು ಸೆಂಡ್ ಆಫ್. ಏನಂತಂದರೆ ಲಾಸ್ಟ್ 5 ಇಯರ್ಸಿಂದ ನನ್ನ ಟೀಮ್ ಮೆಂಬರ್ಸ್ ಜೊತೆ ನೈಟ್ ಶಿಫ್ಟಲ್ಲಿ ನಾನು ವರ್ಕ್ ಮಾಡ್ತಿದ್ದೆ. ಸೊ ತುಂಬ ಒಳ್ಳೆ ಸಮಯನ ಕಳೆದಿದ್ದೀನಿ ಅವ್ರ ಜೊತೆ. ಸೊ ಇಟ್ಸ್ ಹಾರ್ಡ್ ಟು ಫೈಂಡ್ ಅ ಫ್ರೆಂಡ್ ಇನ್ ಅ ಕೊಲೀಗ್. ಸೊ ಬಟ್ ನನಗೆ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನ್ನ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡಬೇಕಾದ್ರೆ. ಇವಾಗ ನಾನು ಡೇ ಶಿಫ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲರೂ ನನಗೆ ಸೆಂಡ್ ಆಫ್ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ ಮತ್ತು ತುಂಬ ಬೇಜಾರು ಆಗುತ್ತೆ. ಮುಂಚೆ ಎಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ ಇವ್ರ ಜೊತೆ. ದಿನದಲ್ಲಿ ಒಂದು ಹಾಫ್ ಆನ್ ಅವರ್ ಟು 1 hour ಅಷ್ಟೇ ಟೈಮ್ ಸಿಗ್ಬೋದು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಅದರಿಂದ ಈ ಸೆಂಡ್ ಆಫು ಬೇಜಾರು ಆಗ್ತಿದೆ. ಡೇ ಶಿಫ್ಟ್ಗೆ ಹೋಗ್ತಿದ್ದೀನಲ್ಲ ಅಂತ ಖುಷಿನೂ ಆಗ್ತಿದೆ. ಮತ್ತು ತಟ್ಟೆಯಲ್ಲಿರೋದೆಲ್ಲ ಖಾಲಿನೂ ಆಗ್ತಿದೆ. ಓವರಾಲ್ ಇದೊಂದು ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು. ಚೆನ್ನಾಗಿ ತಿನ್ನೋರು ಬಂದು ತಿನ್ಕೊಂಡು ಹೋಗ್ಬೇಕಂತಂದರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ ಫಾರ್ ನಾನ್ ವೆಜಿಟೇರಿಯನ್ಸ್. ವೆಜಿಟೇರಿಯನ್ಸು ಒಂಚೂರು ತಗೊಂಡು ಆಮೇಲೆ ಪಾಪ ಪಾರ್ಸಲ್ ಮಾಡಿಸ್ಕೊಡ್ತಾರೆ, തിന്നക്കറിയല്ല. ഓക്കെ, സോ ഹാപ്പി സുബ. എന്ത് ക്ലാപ്പെന്നാണോ സാർ, നിങ്ങൾ മുന്നോട്ട് പോവാ, വിജയിച്ചോണ്ട് പോവാ, അത്ര തന്നെ. ശുഭദിനം, ശുഭരാത്രി, എൻജോയ് മതി. Okay, thank you so much for watching.
ಹಿಂಗೆ ನೋಡ್ತಾ ಇರಿ, ನಾವು ಹಿಂಗೆ ತಿಂತಾ ಇರ್ತೀವಿ. ನಾವು ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಬೆಲ್ ಬಟನ್ನ ಗಟ್ಟಿಯಾಗಿ ಹೊಡಿರಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್, ಲೈಕ್ ಆ್ಯಂಡ್ ಶೇರ್. ಅವ್ರು ಹೇಳಿದನ್ನೆಲ್ಲ ಮಾಡಿ, ಮೇಡಮ್ ಹೇಳವ್ರೆ. ಇಲ್ಲ ಅಂದ್ರೆ ಇಮೇಲು ಎಸ್ಕಲೇಷನ್ ಇಲ್ಲ ಅಂದ್ರೆ. ಬಾಯ್ ಬಾಯ್.